ಅದು ಮ್ಯಾಚ್ ಅಲ್ಲ ಗುರು, ಬರೀ ಹೈಲೈಟ್ಸ್ ಗುರು. ಹೈಲೈಟ್ಸ್ ಯಾವ ತರ ನೋಡ್ತಿರೋ ಅದೇ ತರ ಇದೆ ಗುರು ಮ್ಯಾಚ್. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ರಾತ್ರಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು, ನೋಡಿದ್ರ? ಮ್ಯಾಚ್ ಹೆಂಗಿದೆ ಗುರು, ಯಾರು ಮಿಸ್ ಮಾಡ್ಕೊಳಕ್ ಆಗಲ್ಲ. ನಾನಂತೂ ಲೈವ್ ಅಲ್ಲಿ ನೋಡ್ತಾ ಇದ್ದೆ, ಫುಲ್ ಎಂಟರ್ಟೈನ್ಮೆಂಟ್. ಕ್ರಿಕೆಟ್ ಫ್ಯಾನ್ಸಿಂಗ್ ಮಾತ್ರ ಫುಲ್ ಅಬ್ರ ಚಿಂದಿ ಚಿತ್ರಾನ್ನನೇ. ಏನ್ ಮ್ಯಾಚ್ ಗುರು, ಏನ್ ಸಿಕ್ಸ್ ಗುರು, ಅದು ಮ್ಯಾಚ್ ಅಲ್ಲ ಗುರು, ಬರೀ ಹೈಲೈಟ್ಸ್. ಬರೀ 6-4 6-4 ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಾನೆ ಇದಾರೆ. ನಮ್ ಸಂಜು ಸ್ಯಾಮ್ಸನ್ ಅವರು ಬ್ಯಾಕ್ ಟು ಬ್ಯಾಕ್ ಡಕ್ ಆದ್ರು ನೈಟ್ ಮ್ಯಾಚ್ ಅಲ್ಲಿ. ಮತ್ತೆ ಯಾವ ತರ ಕಮ್ ಬ್ಯಾಕ್ ಮಾಡಿದ್ರು, ಸೆಂಚುರಿ ಹೊಡೆದ್ರು. ವಾವ್, ಸೂಪರ್. ಇಂಡಿಯನ್ ಫ್ಯಾನ್ಸ್ ಅಂತೂ ಹಬ್ಬನೇ ಅಂತ ಹೇಳ್ಬೋದು. ನಮ್ ತಿಲಕ್ ವರ್ಮಾ ಅವರು ಅವ್ರಿಗಿಂತ ಏನ್ ಕಡಿಮೆ ಇಲ್ಲ ಅಂತಂದು ಅವರು ಬಂದ್ಬಿಟ್ರು. 250 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು. ಅವ್ರಂತೂ ಪ್ರತಿ ಬಾಲ್ 6-4 ಕ್ರಿಕೆಟ್ ಫ್ಯಾನ್ಸ್ ಮಾತ್ರ ಫುಲ್ ಅಬ್ರ, ಫುಲ್ ಮೀಲ್ ಸಿಕ್ಕಿದೆ. ಒಳ್ಳೆ ಎಂಟರ್ಟೈನ್ಮೆಂಟ್. ಸಂಜು ಸ್ಯಾಮ್ಸನ್ ಮತ್ತೆ ತಿಲಕ್ ವರ್ಮಾ ಅವರು ಹೊಸ ದಾಖಲಾನೆ ಸೃಷ್ಟಿ ಮಾಡಿದ್ದಾರೆ. 210 ರನ್ T20 ಪಾರ್ಟ್ನರ್ಶಿಪ್, ಹೈಯೆಸ್ಟ್ ಪಾರ್ಟ್ನರ್ಶಿಪ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಒಂದು ಕೂಡ ಹಿಸ್ಟ್ರಿನೇ. ನಮ್ ಇಂಡಿಯನ್ ಫ್ಯಾನ್ಸ್ ಖುಷಿ ಪಡುವ ಸುದ್ದಿ ಅದು. ಮತ್ತೆ 283 ಇಂಡಿಯನ್ ಟೋಟಲ್ ಸ್ಕೋರ್ ಕೂಡ 283 ರನ್ ಹೊಡೆದು ಅದು ಕೂಡ ದಾಖಲೆ ಆಗಿದೆ. T20 ಅಲ್ಲಿ ಅದು ಕೂಡ ಸೆಕೆಂಡ್ ರ್ಯಾಂಕಿಂಗ್ ಅಲ್ಲಿ ಇದೆ, ಅದು ಕೂಡ ರೆಕಾರ್ಡ್. ಒಳ್ಳೆ ಮ್ಯಾಚ್ ಗುರು. ರಾತ್ರಿ ಮಾತ್ರ ಯಾರ್ಯಾರು ಮಿಸ್ ಮಾಡ್ಕೊಂಡ್ರ ಅವ್ರು ಫೀಲ್ ಆಗಿರ್ತಾರೆ. ನೋಡಿರೋರು ಮಾತ್ರ ಫುಲ್ ಅಬ್ರಾನೆ. ಸೌತ್ ಆಫ್ರಿಕಾ ಟೀಮ್ ನ ಚಿಲ್ಲಿ ಚಿತ್ರಾನ್ನ ಮಾಡಿ ಬಿಸಾಕ್ಬಿಟ್ರು. ಆ ಮಾರ್ಕ್ರಮ್ ಕ್ಯಾಪ್ಟನ್ಸಿ ನೋಡ್ತಾ ಇರ್ಬೇಕಿತ್ತು. 7 ಜನರ ಹತ್ರ ಬೌಲಿಂಗ್ ಹಾಕ್ಸಿದಾನೆ ಗುರು. ಇರಾಬಾರ ಹತ್ರ ಎಲ್ಲರ ಹತ್ರ ಟ್ರೈ ಮಾಡ್ಸಿದಾರೆ, ಯಾವ ತರ ವಿಕೆಟ್ ಕೇಳ್ಬೇಕು, ಯಾವ ತರ ಇಲ್ಲ ಅಂತ. ಆದ್ರೆ ಅವ್ರಿಗೆ ವಿಕೆಟ್ ಕೊನೆಗೂ ಹೋಗ್ಲೇ ಇಲ್ಲ. ಸಂಜು ಸ್ಯಾಮ್ಸನ್ ಅವರು 6 ಬೌಂಡ್ರಿ ಹೊಡೆದು 9 ಸಿಕ್ಸ್ ಹೊಡೆದು 109 ರನ್ ಕಲೆ ಹಾಕಿದ್ದಾರೆ. ಮತ್ತೆ ತಿಲಕ್ ವರ್ಮಾ ಅವರು ಕೂಡ 250 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬಿಟ್ಟು ಅವರು 9 4 ಹೊಡೆದು 10 ಸಿಕ್ಸ್ ಅನ್ನು ಹೊಡೆದಿದ್ದಾರೆ. ಅವರು 120 ರನ್ ಕಲೆ ಹಾಕಿದ್ದಾರೆ ನಮ್ ಇಂಡಿಯಾ ಟೀಮ್ಗೆ. ಮತ್ತೆ ಅಭಿಷೇಕ್ ಅವರು ಕೂಡ 18 ಬಾಲ್ಗೆ 36 ರನ್ ಏನೋ ಹೊಡೆದು ಕಲೆ ಹಾಕಿದ್ದಾರೆ. ಟೋಟಲ್ 283 ಸ್ಕೋರ್ ನ ನಮ್ ಇಂಡಿಯಾ ಟೋಟಲ್ ಹೈಯೆಸ್ಟ್ ಸ್ಕೋರ್ ನ ಮಾಡಿ ದಾಖಲೆನೆ ಮಾಡಿದೆ. ಸೌತ್ ಆಫ್ರಿಕಾ ಕಡೆಯಿಂದ 7 ಜನ ಬೌಲಿಂಗ್ ಹಾಕಿದ್ದಾರೆ ಗುರು. ಆದ್ರೂ ಸಂಜು ಸ್ಯಾಮ್ಸನ್ ಮತ್ತೆ ತಿಲಕ್ ವರ್ಮಾ ಅವ್ರ ಪಾರ್ಟ್ನರ್ಶಿಪ್ ನ ಮುರಿಯಾಕೆ ಆಗಿಲ್ಲ. ಯಾರು ಏನು ವಿಕೆಟ್ ತಗೊಳಕ್ಕೆ ಆಗಿಲ್ಲ. ಪ್ರತಿಯೊಂದು ಬಾಲ್ ಅವ್ರು ಇಟ್ಟು ಹೊಡಿತಾ ಇದ್ರೆ, ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಾ ಇದ್ರೆ, ಹಂಗೆ ಮಾರ್ಕ್ರಮ್ಗೆ ತಲೆ ಕೆಟ್ಟೋಗಿದೆ. ಅವ್ರ ಟೀಮೇ ಫುಲ್ ಗಾಬರಿ ಎದ್ದೋಗಿದೆ. ಆ ತರ ಮ್ಯಾಚ್ ನೋಡ್ಬೇಕಿತ್ತು ನೀವು. ನಾನಂತೂ ಲೈವ್ ಅಲ್ಲೇ ನೋಡಿದೀನಿ. ಯಾರ್ಯಾರು ಲೈವ್ ಅಲ್ಲಿ ನೋಡಿದ್ರೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮ್ಯಾಚ್ ಹೆಂಗಿತ್ತು ಅಂತ. ಮತ್ತೆ ನಮ್ಮ ಹರ್ಷದೀಪ್ ಅವ್ರ ಕಡೆ ಬಂದ್ರೆ, ಫಸ್ಟ್ನೇ ಓವರೇ ಬಾಲ್ ಹಿಡ್ಕೊಂಡ್ ಬರ್ತಾರೆ ಗುರು. ಫಸ್ಟ್ನೇ ಓವರ್ ಅಲ್ಲೇ ವಿಕೆಟ್ ಕಿತ್ ಬಿಡದ. ಹರ್ಷದೀಪ್ ಅವ್ರು ಬಂದ್ರೆ ಸಾಕು ವಿಕೆಟ್ ಪಕ್ಕಾನೆ. ಮತ್ತೆ 3ನೇ ಓವರ್ ಬರ್ತಾರೆ, ಕ್ಲಾಸೆನ್ ನ ಫಸ್ಟ್ನೇ ಬಾಲೆ ಔಟ್ ಮಾಡ್ತಾರೆ ಗುರು. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ ತೆಗಿತಾರೆ. ಟೋಟಲ್ ಆಗಿ 3 ವಿಕೆಟ್ ತೆಗಿತಾರೆ ಗುರು. ಅವ್ರ ಟೀಮ್ನೇ ಅಲ್ಲೇ ಹಾಳ್ ಮಾಡ್ಬಿಡ್ತಾರೆ. ಆ ತರ ಒಂದು ಬೌಲಿಂಗ್. ನಮ್ಮ ಹರ್ಷದೀಪ್ ಅವ್ರ ಬಗ್ಗೆ ಹೇಳ್ಬೇಕೇ ಆಗಿಲ್ಲ. ಒಳ್ಳೆ ಬಾಲ್ ಸ್ವಿಂಗ್ ಮಾಡ್ತಾರೆ, ಒಂದೊಂದ್ ಬಾಲ್ ಒಂದೊಂದ್ ತರ ಹಾಕ್ತಾರೆ. ಟೀಮ್ ಇಂಡಿಯಾಗ ಒಳ್ಳೆ ಬೌಲರ್ ಸಿಕ್ಕಿದ್ದಾರೆ ಗುರು. ಏನ್ ಬೌಲಿಂಗ್ ಗುರು ಹರ್ಷದೀಪ್, ಒಳ್ಳೆ ಬೌಲಿಂಗ್ ಮಾಡ್ತಾರೆ ಗುರು. ಇಂಡಿಯಾ T20 ಲೀಗ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ನಮ್ಮ ಯುಜವೇಂದ್ರ ಚಹಲ್ ಅವರು 96 ವಿಕೆಟ್ ಗಳನ್ನ ತೆಗ್ದಿದ್ದಾರೆ 80 ಮ್ಯಾಚ್ ಗಳಲ್ಲಿ. ನಮ್ಮ ಹರ್ಷದೀಪ್ ಅವರು 59 ಮ್ಯಾಚ್ ಗೆ 92 ವಿಕೆಟ್ ನ ತೆಗ್ದಿದ್ದಾರೆ. ಇನ್ನೇನ್ ಹತ್ತತ್ರ ಯುಜವೇಂದ್ರ ಚಹಲ್ ಅವರ ರೆಕಾರ್ಡ್ ಮುರಿಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಒಳ್ಳೆ ಬೌಲಿಂಗ್ ಗುರು ಅವ್ರದ್ದು. ಕೊನೆಗೂ ಇಂಡಿಯಾ 135 ರನ್ ಇಂದ ವಿನ್ ಆಗುತ್ತೆ. ನಮ್ ತಿಲಕ್ ವರ್ಮಾ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ತಗೊಂತಾರೆ, ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ತಗೊಂತಾರೆ. ನೀವೇನಾದ್ರೂ ಈ ಮ್ಯಾಚ್ ನ ನೋಡಿದ್ರೆ, ಎಂಜಾಯ್ ಮಾಡಿದ್ರೆ ಯಾವ ತರ ಇತ್ತು ಅಂತ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.